ಫುಲ್ ಟ್ರಾಫಿಕ್ ಜಾಮ್ ಶಿವ ಬೆಂಗಳೂರು ಹೈವೇನಲ್ಲಿ. ಡಾಮಿನಾರ ಹುಡ್ಕೊಂಡು ಹೋಗ್ತವನೆ, ಅಲ್ಲಿ ಹಿಮಾಲಯ ಹುಡ್ಕೊಂಡು ಹೋಗೋದು ದೊಡ್ಡ ವಿಚಾರ ಅಲ್ಲ. ಹಾಂ, ತುಮಕೂರು ಟ್ರಾಫಿಕ್ ಸವಾಸ ನೋಡ್ರಲ್ಲಿ, ಡ್ಯೂಕು ಉಪವಾಸ. ನಮಸ್ಕಾರಪ್ಪ ಸಾವ್ಕಾರ ಮಂದಿಗೆ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನಿವಾಗ ಎಲ್ಲಿದ್ದೇನೆ ಗೊತ್ತಾ? ಚಿತ್ರದುರ್ಗ ಹೈವೇನಲ್ಲಿದ್ದೀನಿ. ಈ ಕಡೆ ಚಿತ್ರದುರ್ಗ ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಅಷ್ಟೇ. ಊರಿಂದ ನಾನು ನನ್ನ ಫ್ರೆಂಡ್ ಬಂದ್ವಿ. ನನ್ನ ಫ್ರೆಂಡ್ನ ಇಲ್ಲೇ ಚಿತ್ರದುರ್ಗದಲ್ಲಿ ಬಿಟ್ಟೆ. ಅವನೀಗ ಚಿತ್ರದುರ್ಗದಿಂದ ಚಳ್ಳಕೆರೆ ಹೋಗ್ತಾನೆ. ನೋಡ್ಬೋದು ಇನ್ನೊಂದು ಹೆಲ್ಮೆಟ್ ಐತೆ, ಅದು ನನಗೆ ಬೇಕು ಅಂತ ಒಯ್ತಿರೋದು. ನಾನಿವಾಗ ಸದ್ಯ ಬೆಂಗಳೂರು ಹೋಗ್ತಾಯಿದ್ದೀನಿ. ಹೆಚ್ಚು ಕಮ್ಮಿ ಈಗ ಊರಿಂದ ಒಂದು 200 ಕಿಲೋಮೀಟ್ರು ಟ್ರಾವೆಲ್ ಮಾಡ್ಕೊಂಬಂದೆ. ಬ್ಲಾಗ್ ಏನು ಮಾಡಲಿಲ್ಲ, ನನ್ನ ಫ್ರೆಂಡ್ ಓಡಿಸ್ಕೊಂಬಂದ ಬೈಕು. ನನಗೆ ಯಾಕೋ ಬ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ತಕ್ಕೊಂಡಿದ್ದೇನೆ ಶಿವಮೊಗ್ಗದಲ್ಲಿ ಟೈರ್ ಚೇಂಜ್ ಮಾಡಿಸ್ದೆ ಗಾಡಿದು, ಬ್ಯಾಕ್ ಟಯರು ಅಪೋಲೋ ಹಾಕಿಸ್ದೆ. ಇದೊಂದು ಬೇರೆ ಲೂಸ್ ಐತಿ ಮೊಬೈಲ್ ಮೌಂಟು, ಅದು ಯಾವಾಗ ಲೂಸ್ ಆಗುತ್ತೋ ಗೊತ್ತಿಲ್ಲ. ನಾನು ಹಿರಿಯೂರು ಈ ರೋಡಲ್ಲಿ ಎಲ್ಲಿ ಬೇಕಾದ್ರೆ ಹಂಪ್ಸ್ ಇದ್ದಾವೆ. ಹೊಸ ಟಯರ್ ಅಲ್ಲ, ಒಂದು ಸ್ವಲ್ಪ ಟಯರು ತಿಕ್ಕಬೇಕು. ಇಷ್ಟೊತ್ತು ಫ್ರೆಂಡ್ ಇದ್ದಾಗರು 200 ಕಿಲೋಮೀಟ್ರು ಏನೂ ಅನ್ನಿಸ್ತಾ ಇರಲಿಲ್ಲ. ಇನ್ನು 200 ಕಿಲೋಮೀಟ್ರು ಒಬ್ಬನೇ ಟ್ರಾವೆಲ್ ಮಾಡಬೇಕಲ್ಲ ಅಂತ ಬೇಜಾರು. ಬೆಂಗಳೂರಿನ 175 ಕಿಲೋಮೀಟ್ರು, ಅಲ್ಲಿ ನಾನು ಒಂದು 30 ಕಿಲೋಮೀಟ್ರ್ ಹೋಗ್ಬೇಕು. ಮತ್ತೆ ಮ್ಯಾಪಲ್ಲಿ ನಾನಿರೋ ಲೊಕೇಶನ್ಗೆ 204 ಕಿಲೋಮೀಟ್ರ್ ತೋರಿಸ್ತಾ ಐತಿ. 4 ಅವರ್ ಜರ್ನಿ ತೋರಿಸ್ತಾ ಐತಿ. 4 ಅವರ್ ಅಂದರೆ ಈಗ 4 ಗಂಟೆ. 5, 6, 5, 6, 7, 8 ಗಂಟೆಗೆ ಹೋಗ್ತೀನಿ ಗುರು ರೂಮ್ಗೆ. 8 ಆಗುತ್ತೋ 8:15 ಆಗುತ್ತೋ ಗೊತ್ತಿಲ್ಲ. ಮ್ಯಾಪಲ್ಲಿ ತೋರಿಸೋ ಟೈಮ್ಗೆ ನಮ್ಗೆ ಹೋಗೋಕ್ಕಾಗಬೇಕಲ್ಲ. ಟೋಲು ಬೈಕಿಗೂ ಕಟ್ಸ್ಕೊಂಡ್ಬಿಡ್ತಾರೆ ಏನು ಕತೆ. ಮತ್ತೆ ಯಾಕೋ ಕಣ್ಣು ಸಿಕ್ಕಾಪಟ್ಟೆ ಉರಿತಾ ಇತ್ತು ಅಲ್ಲಿಂದ. ಈ ಬಿಸಿಲಲ್ಲಿ ಬಂದಲ್ಲ, ಆಮೇಲೆ ಗಾಳೀಲಿ ಬಂದೆ, ಹಾಗಾಗಿ ಎಳ್ನೀರು ಕಾಣ್ತು ಕುಡಿಯೋಣ ಅಂತ ಬಂದೆ. ಅವೇನೋ ಸ್ವೀಟ್ ಇರಲಿಲ್ಲ ಎಳ್ನೀರು. ಅದೇನು ಎಳ್ನೀರು ಸ್ವೀಟ್ ಇರಲಿಲ್ಲ, ಏನೋ ಒಂದು ತಕ್ಕಮಟ್ಟಿಗೆ ಸಮಾಧಾನ ಆಯಿತು. ಫುಲ್ ಟ್ರಾಫಿಕ್ ಜಾಮ್ ಶಿವ ಬೆಂಗಳೂರು ಹೈವೇನಲ್ಲಿ. ಎಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನಕ್ಕೆ ಆಯ್ತಿದ್ದು ಜಾಮು? ನಾನಂತೂ ಕೆಸರಲ್ಲಿ ನೋಡಿಯಲ್ಲಪ್ಪ ಗಾಡಿನ. ಮೊದಲೇ ಗಾಡಿ ಮುಕ್ಳಾರ ಕೆಸರಾಗೈತೆ. ಇದು ಡ್ಯೂಕ್ 390.
ಸಿಕ್ಕಾಬಿಟ್ಟೆ ಶೆಕೆ ಆಗ್ತೈತಿ. ವೈಸರ್ ತೆಗೆದ್ರೆ ಇವಾಗ ಕಳ್ಳು ಮಣ್ಣು ಧೂಳು ಎಲ್ಲ ಹೊಕ್ಕಂತವೆ. ಅಡ್ಡಿಲ್ಲ, ಒಂಚೂರು ಫ್ರೀ ಆಯಿತು. ಯಾಕೋ ಕೆಳಗೆ ಕುತ್ಕೊಳ್ಳೋಕ್ಕೂ ಹಾರೋಗ್ಬಿಟ್ಟು ಮತ್ತೆ ಗಾಳಿಗೆ. ತುಮಕೂರು ಟೋಲ್ ಗೇಟ್ ನೋಡಪ್ಪ. ಬೈಕ್ ಹೋಗೋಕೆ ಈ ಸೈಡಾ? ಅಲ್ಲ, ಮೇಲೆ ಹೊಡೆಯೋಣ ಅನ್ಕೊಂಡಿದ್ದೆ. ಫಾಸ್ಟಾಗಿ ಅಲ್ಲ. ಐನೋ ಇವಾಗ ಎಲ್ಲಿದೆ ಗೊತ್ತಾ? ತುಮಕೂರಲ್ಲಿದ್ದೇನೆ. ತುಮಕೂರ್ಕಿನ್ನ ಒಂಚೂರು ಮುಂದೆ. ಹಾಂ, ಹೈವೇದಲ್ಲಿ ಗೊತ್ತಾಗಲ್ಲಲ್ಲ, ಬಂದ್ಬಿಟ್ಟು ಹಂಗೆ ಮುಂದೆ. ಮುಳ್ಳುಗುರು ಮುಳ್ಳು. ಏನು ಗುರು ಟ್ರಾಫಿಕ್ಕು, ಶುಭಾ. ಇದು ಯಾವ ಥರ ಗುರು ಟ್ರಾಫಿಕ್ಕು? ಇದೇನು ಟ್ರಾಫಿಕ್ಕು? ಇದ್ರಕ್ಕಿಂತ ಟ್ರಾಫಿಕಲ್ಲೂ ಗಾಡಿ ಹೊಡೆದಿದ್ದೀನಿ. ಅಣ್ಣಯ್ಯ ಹೊಸ ಧಾರಾವಾಹಿ ಅಣ್ಣಯ್ಯ ಅಂತ ಜಿ ಕನ್ನಡದಲ್ಲಿ ಬರ್ತೈತೆ, ಎಲ್ಲ ಹೋಗಿ ನೋಡಿ. ಓಹೋ, ಅಂಕಲ್ ಪಕ್ಕ ಲೋಕಲ್ ಇರಬೇಕು. ಓಕೆ, ನೋಡು ಅಂಕಲ್ ಹಿಂದೆ ಹೋಗ್ಬಿಡ್ತೀನಿ. ಅಂಕಲ್ಗೆಲ್ಲ ರೂಟು ಗೊತ್ತಿರಂಗೈತೆ. ಯಾವ ಥರ ಹೊಡ್ಕೊಂಡು ಹೋದ್ರು ಗೊತ್ತಾ ಅಂಕಲು? Kia EV6 electric car. ಇದು ನಾಮದ್ರ ಇಳಿಸಲ್ಲಪ್ಪ ಕೆಸರಿಗೆ. ಆಫ್ ರೋಡ್ ಬೈಕ್ ತಗೊಂಡ್ರೆ ಇಷ್ಟೆಲ್ಲ ಅಡ್ವಾಂಟೇಜ್ ಐತೆ, ಮಾಡ್ಕೊಂಬಿಡಿ.
ಒಬ್ಬ ಶೆಕೆ ತಡೆಯೋಕ್ಕಾಗಲಿಲ್ಲ ಮರಿ ಆ ಟ್ರಾಫಿಕಲ್ಲಿ. ಹೈವೇ ಏನೋ ಸಿಕ್ತು. ಶೆಕೆ ತಡೆಯೋಕ್ಕಾಗದೆ ಹೆಲ್ಮೆಟ್ ವೈಸರ್ ತೆಗಿತೀವಿ, ಧೂಳು ತಡೆಯೋಕ್ಕಾಗದೆ ಮತ್ತೆ ಹೆಲ್ಮೆಟ್ ವೈಸರ್ ಅಷ್ಟೇ ವ್ಯತ್ಯಾಸ. ಹಾಗಾದ್ರೆ ಮತ್ತೆ ಹಾಕ್ಲೇಬೇಕು. ಹಾಕು ತೆಗಿ ಅಷ್ಟೇ ಗುರು ಜೀವನ. ಇವನಿಗೆ ಆಟೋದವನಿಗೆ ಬೇರೆ ಕಡೆ ಜಾಗ ಇಲ್ಲ. ಬೈಕ್ ಹೋಗೋದಾರೆ ಅದು, ಆಟೋ ಹೋಗೋದಾರೆ ಅದು. ನೆಲಮಂಗಲ ಇನ್ನೂ 30 ಕಿಲೋಮೀಟ್ರ್ ಐತೆ ಅಷ್ಟೇ. ಏನು ಟ್ರಾಫಿಕ್ ಗುರು, ಹೆಚ್ಚು ಕಮ್ಮಿ ಒಂದು 5-6 ಕಿಲೋಮೀಟ್ರ್ ಬಂದ ಸಿಕ್ಕಾಬಟ್ಟೆ ಟ್ರಾಫಿಕ್. ಅಲ್ಲಿ ಬಿಲ್ಡಿಂಗ್ ಮೇಲೆ ಟ್ರಾಫಿಕ್ ಆಗಿರೋದನ್ನು ನೋಡ್ತವ್ರೆ ನಿಂತ್ಕೊಂಡು. ಶೋ ಇದ್ದಂಗೆ ಒಂಥರ ಅವರಿಗೆ. ಈ ರೇಂಜ್ಗೆ ಟ್ರಾಫಿಕ್ಕು ಸೈಕ್ ಮಾತ್ರ. ಇನ್ನೂ 70 ಕಿಲೋಮೀಟ್ರ್ ಹೋಗ್ಬೇಕು ನಾವು. ಇನ್ನೂ ಎಷ್ಟು ದೂರ ಆಯಿತೋ ಏನೋ ಟ್ರಾಫಿಕ್. ಇದೇ ಟ್ರಾಫಿಕ್ಕು. ಡ್ಯೂಕೆ ಹೊಡ್ಕೊಂಡು ಹೋಗ್ತವನೆ, ಡಾಮಿನಾರೇ ಹೊಡ್ಕೊಂಡು ಹೋಗ್ತವನೆ. ಒಂದು ಹಿಮಾಲಯನ ಹೊಡ್ಕೊಂಡು ಹೋಗೋದು ದೊಡ್ಡ ವಿಚಾರನ. ತುಮಕೂರು ಟ್ರಾಫಿಕ್ ಸವಾಸ ನೋಡ್ರಲ್ಲಿ. ಡ್ಯೂಕು ಉಪವಾಸ. ಎಲ್ಲರೂ ನಿಂತ್ಕೊಂಡು ನೋಡ್ತವ್ರೆ, ಏನು ಗುರು ಟ್ರಾಫಿಕ್ ಇದು ಅಂತ. ಏನಾಗಿರ್ಬೋದು ಈ ರೇಂಜಿಗೆ ಟ್ರಾಫಿಕ್ ಆಗೋಕ್ಕೆ? ಏನು ಕಾರಣ? ಯಾಕೋ ಪೊಲೀಸ್ ನಿಂತವ್ರೆ ಏನು? ಏನಕ್ಕೆ ನಿಂತವ್ರೆ ಪೊಲೀಸು? ಏನೋ ಆಕ್ಸಿಡೆಂಟ್ ಆಗೈತೆ, ಅದಕ್ಕೆ ಈ ನಾಡಿ ಟ್ರಾಫಿಕ್ಕು.
ಏನಾಗಿರೋದು? ಈಗ ಗೊತ್ತಾಯ್ತಾ ಟ್ರಾಫಿಕ್ ಈಗೇನು ಕಾರಣ ಅಂತ? ಹಾಂ, ಅದಕ್ಕೆ ಈ ರೇಂಜಿ ಟ್ರಾಫಿಕ್ಕು. ಅಲ್ಲಿ ಒಂದು ಲಾರಿ ಆಕ್ಸಿಡೆಂಟ್ ಆಗೈತೆ, ಮುಂದ್ಗಡೆ ಏನೂ ಉಳಿದಿಲ್ಲ, ಕುತ್ಕೊಂಡವನೆ, ಅದಕ್ಕೆ ಟ್ರಾಫಿಕ್ ಆಗಿರೋದು. ಅದು ಎಷ್ಟು ಕಿಲೋಮೀಟ್ರು? ಮಿನಿಮಮ್ ಅಂದರೂ ಒಂದು 15-20 ಕಿಲೋಮೀಟ್ರ್ ಟ್ರಾಫಿಕ್ ಆಗಿರೋದು ಅದು. ಹಾಂ, ಮತ್ತಿಲ್ಲಿ ಟ್ರಾಫಿಕ್ಕಾ?